ಅರುಣ್ ಪುತ್ತಿಲ ಅವ್ರಿಗೂ ಕೂಡ ದಯವಿಟ್ಟು ನೀವು ಕಾಲ್ ಪಿಕ್ ಮಾಡದೇ ಇದ್ರೂ ಪರವಾಗಿಲ್ಲ ಸರ್, ಕಾರ್ಯಕ್ರಮ ನೋಡ್ತಾ ಇದ್ರೆ ನಮ್ದೊಂದು ಮನವಿ, ಅಷ್ಟು ಶಕ್ತಿಶಾಲಿ ಆದವರು ನೀವು, ಅತಿ ದೊಡ್ಡ ಸಮೂಹವನ್ನ ಬೆನ್ನಿಗೆ ಕಟ್ಕೊಂಡವರು, ಹಿಂದೂಗಳು ನಿಮ್ಮ ಪರವಾಗಿ ನಿಂತಿದ್ದಾರೆ, ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ, ನಿಮ್ಮ ಏಳಿಗೆಯನ್ನ ಬಯಸ್ತಾ ಇದ್ದವರು, ದಯವಿಟ್ಟು ನಿಮ್ಮ ಶಕ್ತಿಯನ್ನ ಈ ಫ್ಯಾಮಿಲಿ ಮೇಲೆ ತೋರಿಸಿ ಅಂತ ಅವರ ಮನವೊಲಿಸಿ, ಆ ಹೆಣ್ಣು ಮಗಳಿಗೆ ಜೀವನ ಕೊಡಿಸುವಲ್ಲಿ ಕೆಲಸಗಳಾಗಲಿ ಅಂತ, ನಿಮ್ಮಿಂದ ಪ್ರಯತ್ನ ಆಗಲಿ ಅಂತ ಗ್ಯಾರಂಟಿ ನ್ಯೂಸ್ ಬಯಸ್ತಾ ಇದೆ. ಅದೊಂದು ಆಶಯ ನಮ್ದಿದೆ ಸರ್. ದಯವಿಟ್ಟು ಕಾಲ್ ಪಿಕ್ ಮಾಡದೇ ಇದ್ರು ಕೂಡ ಕಾರ್ಯಕ್ರಮ ನೋಡೋ ಮೂಲಕನಾದ್ರೂ ಈ ಪ್ರಯತ್ನಗಳಿಂದ ನಿಮ್ಮಿಂದ ಆಗಲಿ ಅಂತ. ನಮಿತಾ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಫೈನಲಿ ಯಾರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಏನು ಪ್ರಯತ್ನಗಳಾಗಬೇಕು ಅಂತ ನೆಕ್ಸ್ಟ್ ಹಂತದಲ್ಲಿ? ಎಲ್ಲರ ಹತ್ರ ಕೇಳೋದು ಇಷ್ಟೇ ಮೇಡಮ್, ಮಗಳಿಗೆ ಮದುವೆ ಮಾಡಿಸಿ, ಹೋರಾಟ ಮಾಡಿ ಇದು ಮಾಡಿ ಏನಾಗುದಿಲ್ಲ ಹಾಗೆ ಹೇಳ್ತಾರೆ. ಸರಿ, ಸಾಂತ್ವನ ಈ 3 ತಿಂಗಳು ನಾವು ಏನು ಹೋರಾಟ ಮಾಡದೆ ನಾವು ಮಾತುಕತೆ ಮಾಡಿದೆವು. ಹಾಗಿದ್ರು ಅವರ ಮನವೊಲಿ ಇದು ಮಾಡ್ಬೇಕಿತ್ತಲ್ಲ, ಅವರಿಗೆ ಮದುವೆಗೆ ಒಪ್ಪಬೇಕಿತ್ತಲ್ಲ. ಇಷ್ಟೆಲ್ಲ ಮಾಡಿ ಈಗ ಆಗುದಿಲ್ಲ ಅಂದ್ಮೇಲೆ ಇನ್ನು ಹೋರಾಟಕ್ಕೆ ಇಳಿಬೇಕಷ್ಟೇ. ಕಾನೂನು ಹೋರಾಟ ಮಾಡ್ತೇವೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಲೇಬೇಕು ಅವರು, ಯಾಕೆಂದ್ರೆ ಮದುವೆ ಆಗ್ಲೇಬೇಕು. ಯಾಕೆ ನನ್ನ ಮಗಳ ಮುಂದಿನ ಲೈಫ್ ನೋಡ್ಬೇಕಲ್ಲ, ಮಗುವಿಗೆ ಲೈಫ್ ಇದೆ. ಹೌದು ಹೌದು ಹೌದು. ಪೂಜಾ ಅವರೇ, ಕೃಷ್ಣ ಅವ್ರು ಮಾತು ಕೇಳಿಸ್ಕೊಳ್ತಾ ಇದ್ದಾರೆ ಅಂತಾನೆ ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮದ್ವೆ ಆಗುವಂತ ನನ್ನ ಮೇಲೆ ಸಿಟ್ಟಿರ್ಬೋದು, ಆದ್ರೆ ಮದ್ವೆ ಆದ ಮೇಲೆ ಎಲ್ಲ ಸರಿ ಆಗ್ತದೆ ಅಂತ ನಂಗೆ ನಂಬಿಕೆ ಇದೆ. ಮಗು ಇದೆ ಅಷ್ಟೇ, ಒಂದು ಮದ್ವೆ ಆಗುವಂತ ಹೇಳಿ. ನಾನು ಇಷ್ಟಪಟ್ಟೆ ಪ್ರೀತಿಸಿದಲ್ಲ, ಈಗ ಯಾಕೆ ಬೇಡ ಅಂತ ಹೇಳುದು ಅಷ್ಟೇ ನಾನು. ಪೂಜಾ ಅವರೇ, ಕೋಪದಿಂದ ಬೇಡ, ಪ್ರೀತಿಗೆ ಮನಸ್ಸು ಬದಲಾವಣೆ ಮಾಡೋ ಶಕ್ತಿ ಇದೆಯಂತೆ. ಪ್ರೀತಿಯ ಮಾತುಗಳಿಗೆ ಎಂತಹ ಕಲ್ಲಿನ ಹೃದಯ ಕೂಡ ಕರಗಿ ಹೋಗುತ್ತಂತೆ. ಹಾಗಾಗಿ ಆ ಪ್ರೀತಿಯಿಂದ ಒಂದು 4 ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅವ್ರನ್ನ ಪ್ರೀತಿಯಿಂದ ಕೇಳ್ಕೊಳ್ಳೋದಾದ್ರೆ, ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋದಾದ್ರೆ ತಮ್ಮ ಲೈಫ್ಗೆ ಅಂತ. ಕೋಪದಿಂದ ಬೇಡ. ಕಾನೂನು ಹೋರಾಟ ಆಯಿತು, ಹೋರಾಟಗಳಾಗ್ತಾ ಇದೆ, ನೀವು ಧೈರ್ಯವಾಗಿ ಕೇಳ್ತಾ ಇದ್ದೀರಿ, ಇದೆಲ್ಲ ಬೇಡ. ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರೀತಿಗೆ ಮೇಡಮ್ ಅವಳಿಗೆ ಅಷ್ಟು ಶಕ್ತಿ ಇಲ್ಲ, ಖಂಡಿತ ಇಲ್ಲ. ಅವಳು ಅಷ್ಟು ನೊಂದೋಗಿದ್ದಾಳೆ. ಯಾಕೆಂದರೆ ಅವಳು ಸುಮ್ಮನೆ ಈಗ ಒಂದು ಮುಖವಾಡ ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ. ಬಟ್ ವೆನ್ ಯು ಪರ್ಸ್ನಲಿ ಮೀಟ್ ಹರ್, ಟೋಟಲಿ ಬ್ರೇಕ್ ಡೌನ್ ಆಗ್ತಾಳೆ. ಅದು ಎಷ್ಟು ಬೇಜಾರಾಗ್ತದಂದರೆ, ಒಂದು ಹೆಣ್ಣಾದವಳಿಗೆ ಅವಳು ನಿಜವಾದ ಆ ರೂಪ ಅವಳು ತೋರಿಸಿದ್ರೆ ಎಲ್ಲರೂ ಕರಗಿ ಹೋಗ್ತಾರೆ. ಯಾಕೆಂದರೆ ಅಷ್ಟು ಅಳ್ತಾಳೆ, ಅಷ್ಟು ಇದು ಮಾಡ್ತಾಳೆ, ನಂಗೆ ಬದುಕಲಿಕ್ಕಿಲ್ಲ, ನಾನು ಸಾಯ್ತೀನಿ ಅಂತಾಳೆ. ಬಟ್ ಇನ್ನು ಮುಂದಕ್ಕೂ ಅಷ್ಟೇ, ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಕೃಷ್ಣ ಜೆ ರಾವ್ ಅವನ ಅಪ್ಪ ಅವನ ಆಗಬಾರ್ದು, ನೇರವಾಗಿ ಆಗಬಾರ್ದು ಅಂತ ನಮ್ಮ ಆಶಯ. ಪೂಜಾ ಅವರೇ, ಗಟ್ಟಿಯಾಗಿ ನಿಂತ್ಕೊಳ್ಳಿ, ನಿಮ್ಮ ಜೊತೆಗೆ ಗ್ಯಾರಂಟಿ ನ್ಯೂಸ್ ಇರುತ್ತೆ. ನೊಂದಿದ್ದಾಳೆ, ಗ್ಯಾರಂಟಿ ನ್ಯೂಸ್ ನಿಮ್ಮ ಜೊತೆಗಿರುತ್ತೆ. ನಿಮಗೆ ನ್ಯಾಯ ಕೊಡಿಸೋ ತನಕ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ. ಅದೆಂಥದ್ದೇ ಪರಿಸ್ಥಿತಿ ಬರಲಿ, ಎಷ್ಟೇ ಹೋರಾಟಗಳಾಗಲಿ, ಅಟ್ಲೀಸ್ಟ್ ನೀವು ಏನು ಮನವಿ ಮಾಡ್ಕೊಳ್ತಿದ್ದೀರಲ್ಲ, ಜಸ್ಟ್ ಒಂದು ತಾಳಿ ಕಟ್ಟಿದ್ರೆ ಸಾಕು, ಆ ನಂತರದಲ್ಲಿ ಏನೋ ಒಂದು ನೋಡ್ಕೊಳ್ಳೋಣ ಅಂತ. ಆ ವಿಷಯದ ತನಕ ಬರೋಕ್ಕೆ ಸತತವಾಗಿ ಪ್ರಾಮಾಣಿಕವಾಗಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಬೆಂಬಲಕ್ಕಿರುತ್ತೆ. ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ನಾವು ಮಾಡ್ತೀವಿ ಅಂತ. ಎನಿವೆ, ಒಳ್ಳೇದಾಗಲಿ, ಮಗುವಿಗೆ ಭವಿಷ್ಯ ಕೊಡಿಸುವಲ್ಲೂ ಕೂಡ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಧೈರ್ಯವಾಗಿರಿ, ಹೋರಾಡಿ, ಸರಿ ಆಗುತ್ತೆ ಅಂತ ಒಂದು ಧೈರ್ಯ ಹೇಳೋ ಮಾತು ಹೇಳ್ತಿದ್ದೀನಿ. ಥ್ಯಾಂಕ್ ಯು. ನಮಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ರತಿಭಾ ಅವರೇ, ನಿಮ್ಮ ಹೋರಾಟ, ಅವ್ರ ಫ್ಯಾಮಿಲಿ ಜೊತೆಗಿದ್ದೀರಿ, ಅವ್ರ ಬೆಂಬಲಕ್ಕೆ ನಿಂತ್ಕೊಂಡಿದ್ದೀರಿ, ನಿಮ್ಮ ಹೋರಾಟ ಹಿಂಗೆ ಇರಲಿ, ಆಕೆಗೊಂದು ಜೀವನ ಸಿಗೋ ತನಕ. ನಿಮಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ನಿಮಗೆ ಗೊತ್ತಿದೆ, ಇಂಥ ಸಿಚುವೇಶನಲ್ಲಿ ಇವನ್ ಮೀಡಿಯಾ ಸಹ ಸ್ವಲ್ಪ ಹಿಂದೆ ಸೆಳೀತದೆ. ಯಾಕೆಂದರೆ ಮೀಡಿಯಾ ಮುಂದೆ ಬಂದರೂ ಅವ್ರಿಗೆ ಆಮೇಶ್ ಈಗ 50 ಲಕ್ಷ ಇವರಿಗೆ ಕೊಡ್ತೇನೆ ಅಂತ ಹೇಳಿದವ ಮೀಡಿಯಾದವರಿಗೂ ಕೊಡ್ತಾನೆವ. ಬಟ್ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಲ್ಲ, ನೀವೇ ಒಂದು ಕಾಳಜಿಯಲ್ಲಿ ನಿಮ್ಮ ಮೀಡಿಯಾ ವೃತ್ತಿಯ ಒಂದು ಧರ್ಮ ಏನಿದೆ ಅದನ್ನು ಮಾಡಿದ್ದೀರಾ. ಸೊ ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಅನ್ನು ಹೇಳ್ತೇನೆ. ಥ್ಯಾಂಕ್ ಯು ಪ್ರತಿಭಾ ಅವರೇ. ನಮಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಧೈರ್ಯವಾಗಿರಿ, ಮಗಳಿಗೆ ನ್ಯಾಯ ಸಿಗುತ್ತೆ ಅಂತ ಆಶೀರ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕಾಗಿ. ಎನಿವೆ, ಗ್ಯಾರಂಟಿ ನ್ಯೂಸ್ ನ್ಯಾಯದ ಪರವಾಗಿರುತ್ತೆ, ನೊಂದವರ ಪರವಾಗಿರುತ್ತೆ. ಆ ಕಾಳಜಿಯನ್ನ ಮೆರೆಯುವ ಪ್ರಯತ್ನಗಳು ಪದೇ ಪದೇ ಗ್ಯಾರಂಟಿ ನ್ಯೂಸ್ನಿಂದ ಆಗ್ತಾ ಇರುತ್ತೆ ಅಂತ ಜಸ್ಟ್ ಆಶ್ವಾಸನೆ ಅಲ್ಲ ರೀ, ಬಹುತೇಕ ಪ್ರಕರಣಗಳಲ್ಲಿ ಸಾಬೀತಾಗಿದೆ. ಇದರಲ್ಲೂ ಕೂಡ ಸಾಬೀತು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಗ್ಯಾರಂಟಿ ನ್ಯೂಸ್ ಸತತ 1.5 ಗಂಟೆಯಿಂದಲೂ ಕೂಡ ಮಾಡಿದೆ. ಕಾರಣ, ಪುತ್ತೂರಿನ ಯಾರೆಲ್ಲ ಹಿಂದೂ ಮುಖಂಡರಿದ್ರೋ, ಜನಪ್ರತಿನಿಧಿಗಳಿದ್ರೋ, ನಾವು ಹಿಂದೂ ಮಕ್ಕಳ ಪರವಾಗಿ ಅಂತ ಹೇಳ್ತಾ ಇದ್ರು, ಅವರನ್ನ ಪ್ರಾಮಾಣಿಕವಾಗಿ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿಸುವ ಪ್ರಯತ್ನ ಮಾಡಿದ್ದೀವಿ. ಶಾಸಕರು ಭರವಸೆ ಕೊಟ್ಟಿದ್ದಾರೆ 11ವರೆಗೆ ಆ ಫ್ಯಾಮಿಲಿಯನ್ನ ಕರೆದು ಮಾತನಾಡಿಸ್ತೀನಿ, ಮನವೊಲಿಸ್ತೀನಿ ಅಂತ. ಜೊತೆಗೆ ಪುತ್ತೂರು ಅಂದ ತಕ್ಷಣ ಅರುಣ್ ಪುತ್ತಿಲ್ ಅವ್ರು ನೆನಪಾಗ್ತಾರೆ. ಒಂದು ರಾಷ್ಟ್ರೀಯ ಪಕ್ಷ ನಿಮಗೆ ಭಯ ಬೀಳುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಭಯ ಬೀಳಲ್ವೇನ್ರಿ? ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಕಾಲ್ ಕನೆಕ್ಟ್ ಆಗುತ್ತೆ, ಮಾತನಾಡುವಂಥ ಪ್ರಯತ್ನಗಳು ನಿಮ್ಮಿಂದ ಆಗಲಿಲ್ಲ, ನಿಜಕ್ಕೂ ಇದು ಬೇಸರದ ಸಂಗತಿ. ಆ ರೀತಿ ಆಗಬಾರ್ದು, ಒಗ್ಗಟ್ಟಾಗಿ ಹೋರಾಟ ಮಾಡಿ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.